ನಾನು ಕಾಲೇಜಲ್ಲಿ ಮೇಷ್ಟ್ರಾಗಿದ್ದಾಗ ಮೆಂಟಾರ್ ಸ್ಕೀಮ್ ಅಂತ ಇತ್ತು. ಅಂದ್ರೆ ಪ್ರತಿಯೊಬ್ಬ 6-8 ಜನ ಮಕ್ಕಳಿಗೆ ಒಬ್ಬರು ಟೀಚರ್, ಅವ್ರಿಗೆ ಮೆಂಟರ್ ಅಂತಿರ್ತಾರೆ. ಮೆಂಟರ್ ಅಂದರೆ ಪಾಲಕರಿದ್ದ ಹಾಗೆ ಶಾಲೆಯಲ್ಲಿ. ಬರೀ ಪಾಠ ಅಷ್ಟೇ ಅಲ್ಲ, ಮಗುವಿನ ಬೆಳವಣಿಗೆ ಏನಾದ್ರು ಸಮಸ್ಯೆ ಇದ್ದರೆ ಅದೆಲ್ಲ ಪರಿಹಾರ ಮಾಡೋಕ್ಕೆ ಒಬ್ಬರು ಟೀಚರ್ ಇರಬೇಕು. ಆ ಥರ ಮಾಡಿದ್ವಿ. ಒಬ್ಬರು ಮೇಷ್ಟ್ರು ಬಂದು ನನಗೆ ಹೇಳಿದರು, ಸರ್ ವಿಜಯಲಕ್ಷ್ಮಿ ಅಂತಿದ್ದಾಳಲ್ಲ, ಆಕೆನ ಕಾಲೇಜಿಂದ ಹೊರಗೆ ಹಾಕಿಬಿಡ್ಬೇಕು ಸರ್. ಯಾಕೆ ಅಂತ ಕೇಳಿದೆ. ಏನು ಇರೋದೇ 4 ಕ್ಲಾಸ್, ನನಗೆ 4ರಲ್ಲಿ 2 ಕ್ಲಾಸ್ ತಪ್ಪಿಸ್ಕೋತಾಳೆ, ಆಕೆ ಬರೋದೇ ಇಲ್ಲ, ಓದಲು ಆಸಕ್ತಿ ಇಲ್ಲ ಅಂತ ಕೋಪದಲ್ಲಿ ಹೇಳಿದರು. ಸಾಮಾನ್ಯವಾಗಿ ಮೇಷ್ಟ್ರುಗಳಿಗೆ ಮಕ್ಕಳು ಕ್ಲಾಸಿಗೆ ಬರದೇ ಹೋದರೆ 2 ಕಾರಣಕ್ಕೆ ಬೇಜಾರಾಗತ್ತೆ. ಒಂದು, ವಿಷಯ ತಪ್ಪಿಸ್ಕೋತಾರಲ್ಲ ಮಗು ಅಂತ ಒಂದು ಅರ್ಥ ಆದರೆ, ಇನ್ನೊಂದು ನನ್ನ ಕ್ಲಾಸ್ ತಪ್ಪಿಸ್ಕೋತಾರಲ್ಲ ಇವರು ಅಂತ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ತಕರಾರು ಬರ್ತಿರ್ತೀವಿ, ಸುಮ್ಮನೆ ಬಿಟ್ಬಿಟ್ಟೆ. ಇದೇ ಥರದ ತಕರಾರು ಮೇಲೆ ಮೇಲೆ ಬರೋಕ್ಕೆ ಶುರು ಆಯಿತು. ವಿಜಯಲಕ್ಷ್ಮಿ ಕ್ಲಾಸಿಗೆ ಬರಲ್ಲ. ಕರೆಸಿದೆ. ಈ ಪ್ರಿನ್ಸಿಪಾಲ್ರು ಅಂದರೆ ಒಂಥರ ಭಯೋತ್ಪಾದಕರಿದ್ದಂಗೆ ಕೆಲವು ಸ್ಕೂಲ್ಗಳಲ್ಲಿ. ಎಲ್ಲ ಕಡೆ ಹಂಗಿರೋಲ್ಲ, ಕೆಲವರು ಇರ್ತಾರೆ. ಮಕ್ಕಳಿಗೆ ಏನು ಮಾಡ್ತಾರೆ ಶಿಕ್ಷಕರೆಲ್ಲ ಸೇರಿ, ನೀ ಹಿಂಗೆ ಮಾಡಿದರೆ ಪ್ರಿನ್ಸಿಪಾಲ್ ಕಡೆ ಕಳಿಸ್ಬಿಡ್ತೀನಿ ಅಂತಾರೆ. ಒಂಥರ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿಗೆ ಕಳಿಸ್ದಾಗೆ. ನಾನು ಕರೆಸಿದ ತಕ್ಷಣ ಆಕೆ ಗಾಬರಿಯಾಗಿ ಬಂದ್ಲು ಪಾಪ. ಯಾಕೋ ಪ್ರಿನ್ಸಿಪಾಲ್ ಕರೆದಿದ್ದಾರೆ. ನಾನು ಕೇಳಿದೆ, ಯಾಕಮ್ಮ ವಿಜಯಲಕ್ಷ್ಮಿ, ಏನಾದರೂ ತೊಂದರೆ ಇದೆಯಾ ಮನೇಲಿ? ಯಾಕೆ ಇಷ್ಟೊಂದು ಕ್ಲಾಸ್ ತಪ್ಪಿಸ್ಕೋತೀಯಲ್ಲ ಅಂದೆ. ಸ್ವಲ್ಪ ತೊಂದರೆ ಇದೆ ಸರ್ ಮನೆಯಲ್ಲಿ ಅಂದ್ಲು. ಆಯ್ತು ಬಿಡು, ನಾನು ಸೋಮವಾರ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ, ಆಕೆ ಗಾಬರಿ ಆಯಿತು. ಮನೆಗೆ ಬರ್ತೀನಿ ಅಂದಾಗ ಹೋದೆ. ನನ್ನ ಜೊತೆಗೆ ಆ ಮೇಷ್ಟ್ರು ಇದ್ರಲ್ಲ, ಮೇಷ್ಟ್ರನ್ನು ಕರ್ಕೊಂಡು ಹೋಗಿದ್ದೆ. ನಾನು ನಿಜ ಹೇಳ್ತೀನಿ ಸ್ವಾಮಿ, ಆ ಮನೆ ಪರಿಸ್ಥಿತಿ ನೋಡಿ ಗಾಬರಿ ಆಯಿತು. ಅದು ಮನೆಯೇ ಅಲ್ಲ, ಅದು ಸುಮಾರು 12 ಅಡಿ ಇರುವಂಥ ಒಂದೇ ಕೋಣೆ. ಆ ಕೋಣೆ ಮೂಲೆಗೆ ಅಲ್ಲೇ ಒಂದು ಅರ್ಧ ಗೋಡೆ ಕಟ್ಟಿದ್ದಾರೆ, ಅದೇ ಬಚ್ಚಲ ಮನೆ. ಆ ಕೋಣೆಯಲ್ಲಿ 4 ಜನ ವಾಸವಾಗಿದ್ದಾರೆ. ವಿಜಯಲಕ್ಷ್ಮಿ ತಂದೆ, ತಾಯಿ, ವಿಜಯಲಕ್ಷ್ಮಿ ಮತ್ತು ಆಕೆ ತಮ್ಮ. ನಾವು ಹೋದಾಗ ವಿಜಯಲಕ್ಷ್ಮಿ ತಾಯಿ ಅಲ್ಲಿ ಚಾಪೆ ಮೇಲೆ ಮಲ್ಕೊಂಡಿದ್ರು ಗೋಡೆಗೆ. ಸಾಮಾನ್ಯ ನಮ್ಮವರು ಹೊರಗಿನವ್ರು ಬಂದಾಗ ಹೆಣ್ಮಕ್ಳಾಗಿ ಮಲ್ಕೊಳ್ಳೋದಿಲ್ಲ. ಆದರೆ ಆಕೆಗೆ ಹೇಳೋಕೆ ಆಗಲಿಲ್ಲ. ನೋಡಿದೆ, ಬಲಗಾಲು ತುಂಬ ಊದ್ಕೊಂಡ್ಬಿಟ್ಟಿದೆ, ಆನೆ ಕಾಲಾಗುತ್ತಲ್ಲ ಆ ಥರ ಆಗಿದೆ. ಅವರು ಪಾಪ ಹೇಳಿದರು, ಕ್ಷಮಿಸ್ಬಿಡಿ ಸರ್, ಹೇಳೋಕ್ಕಾಗ್ತಾಯಿಲ್ಲ ನನಗೆ, ಕಾಲು ಹೆಂಗಾಗಿದೆ ಅಂದರು. ಆ ಅಪ್ಪನ ಕೇಳಿದೆ, ವಿಜಯಲಕ್ಷ್ಮಿ ಅಪ್ಪನ, ಏನಾಗಿದೆ ಇವರಿಗೆ ನೋಡಿ ಹೇಗಿತ್ತು. ಅಲ್ಲಿವರೆಗೂ ಕನ್ನಡದಲ್ಲಿ ಮಾತಾಡ್ತಿದ್ದಂಥ ಅವರು ತಕ್ಷಣ ಇಂಗ್ಲೀಷಲ್ಲಿ ಬದಲಾಯಿಸ್ಕೊಂಡು ಹೇಳೋಕೆ ಶುರು ಮಾಡಿದರು. ಬಹುಶಃ ಕಾರಣ ಏನಂದರೆ ಹೆಂಡ್ತಿಗೆ ಗೊತ್ತಾಗಬಾರ್ದು ಅಂತಿರಬೇಕು. ಅವ್ರು ಹೇಳಿದ್ರು, ಸರ್ ನಾನು ಕೋಆಪರೇಟಿವ್ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿದ್ದೆ, ಕೆಲಸ ಕಮ್ಮಿ ಆಗಿದೆ ಅಂತ ತೆಗೆದು ಹಾಕಿದರು ಕೆಲಸದಿಂದ. ಗಳಿಸೋರು ಇವರೊಬ್ಬರೇ, ಜೀವನ ನಡಿಬೇಕಲ್ಲ ಸರ್. ಏನು ಮಾಡ್ತಿದ್ದೀನಿ, ಅಲ್ಲೊಂದೆರಡು ಅಂಗಡಿ ಲೆಕ್ಕ ಬರ್ಕೊಂಡು 1-2 ಸಾವಿರ ಕೊಡ್ತಾರೆ, ತೊಗೊಂಬರ್ತೀನಿ. ನನ್ನ ಮಗ PUC ಓದ್ತಿದ್ದ ಬೇರೆ ಕಾಲೇಜಲ್ಲಿ. ಆತ ಕಾಲೇಜ್ ಬಿಟ್ಟು ಬೆಳಗ್ಗೆ ಹಾಲು ಪೇಪರ್ ಹಾಕಿ ಬರ್ತಾನೆ, ಮಧ್ಯಾಹ್ನ ಯಾವುದೋ ಆಫೀಸಲ್ಲಿ ಹೋಗಿ ಅಟೆಂಡರ್ ಕೆಲಸ ಮಾಡ್ತಾನೆ. ವಿಜಯಲಕ್ಷ್ಮಿಗೆ ನೀವು ಫೀಸ್ ಮಾಫಿ ಮಾಡಿದ್ದೀರಿ, ಸ್ಕಾಲರ್ಶಿಪ್ ಬರ್ತದೆ, ಅದಕ್ಕೆ ಕಾಲೇಜಿಗೆ ಬರ್ತಾಳೆ. ತಾಯಿಗೆ ಡಯಾಬಿಟಿಸ್ ಇದೆ, ಗಾಯ ಆಗಿ ಸೋಂಕು ತಗಲಿ ಕೂದ್ಕೊಂಡ್ಬಿಟ್ಟಿದೆ. ಡಾಕ್ಟ್ರಿಗೆ ತೋರಿಸ್ದೆ ಸರ್, ಇಷ್ಟುದ್ದ ಪಟ್ಟಿ ಕೊಟ್ಟರು, ಔಷಧಿ ಕೊಡಿ ಅಂದರು. ಊಟಕ್ಕೆ ಇಲ್ಲ ನನಗೆ 2 ಹೊತ್ತು, ಔಷಧಿ ಎಲ್ಲಿಂದ ತಡೆ ದುಡ್ಡು? ಅವ್ರ ಕಣ್ಣ ನೀರು ಬಂದಿತ್ತು. ಸರ್ ನಾನು ದೇವರಲ್ಲಿ ಬೇಡ್ಕೋತೀನಿ ಸರ್, ಆಕೆ ಗುಣ ಆದರೂ ಆಗಲಿ, ಹೋದಾದರೂ ಹೋಗ್ಬಿಡ್ಲಿ ಸರ್. ಆಕೆ ದಿನ ಸಾಯೋದನ್ನು ನೋಡೋಕ್ಕಾಗಲ್ಲ ನನಗೆ. ಸತ್ರ ಒಂದಿಷ್ಟು ದಿವಸ ಹತ್ತು ಬಿಡ್ತೀವಿ, ಆಕೆಗಾದರೂ ಮುಕ್ತಿ ಆಗುತ್ತೆ. ಏನು ಮಾಡಲಿ ಸರ್, ಪೂಜೆ ಮಾಡಿ ದೇವರಿಗೆ ಬೇಡ್ಕೊಂಡ್ಬಿಡ್ತೀನಿ ಅಷ್ಟೇ ಅಂದರು. ನನಗೇನು ಹೇಳಬೇಕು ಅಂತ ತೋಚಲಿಲ್ಲ. ನಮ್ಮ ಜೊತೆ ಬಂದಿದ್ರಲ್ಲ ಮೇಷ್ಟ್ರು, ಅವ್ರ ಮುಖ ಬೆಚ್ಚಾಗಿತ್ತು. ನಾನೇನು ಅವ್ರಿಗೆ ಆಶ್ವಾಸನೆ ಕೊಡಲಿಲ್ಲ ತಂದೆಗೆ. ಮನೆಯಿಂದ ಹೊರಗೆ ಬಂದಾಗ ನಾನು ಹೇಳಿದೆ, ಇವೇನೇ ಅನ್ನಿ, ಆ ಹುಡುಗಿನ ಹೊರಗೆ ಹಾಕಿಬಿಡ್ಬೇಕು ಶಾಲೆಯಿಂದ, ಕ್ಲಾಸ್ ತಪ್ಪಿಸ್ಕೊತಾಳೆ ಅಂದೆ. ಅವ್ರು ತಕ್ಷಣ, ಸರ್ ಹಂಗೆ ಅನ್ಬೇಡಿ ಸರ್, ನಾನು ವಿಜಯಲಕ್ಷ್ಮಿಗೆ ಬೈಬಾರ್ದಾಗಿತ್ತು. ಆಕೆ ಜಾಗದಲ್ಲಿ ನಾನು ಇದ್ದರೆ ಕಾಲೇಜಿಗೆ ಬರ್ತಿರಲಿಲ್ಲ ಸರ್, ಪಾಪ ಕಷ್ಟಪಟ್ಟು ಬರುತ್ತೆ ಮಗು ಅಂದರು. ದಯವಿಟ್ಟು ತಿಳ್ಕೊಳ್ಳಿ, ನಾನು ಒಬ್ಬ ವ್ಯಕ್ತಿಯಾಗಿ ತುಂಬ ಅಶಕ್ತನಾಗಿರ್ಬೋದು, ಆದರೆ ಪ್ರಿನ್ಸಿಪಾಲ್ ಆಗಿ ಬಹಳ ಶಕ್ತಿ ಇರ್ತದೆ. ನಾನು ಒಂದು ಶಾಲೆ ಹತ್ತಿರದಲ್ಲಿ ಒಂದು ಆಸ್ಪತ್ರೆ ಇದೆ, ಆಸ್ಪತ್ರೆ ನಿರ್ದೇಶಕರಿಗೆ ಫೋನ್ ಮಾಡಿದೆ. ಆ ನಿರ್ದೇಶಕರ ಮಗ
ನನ್ನ ವಿದ್ಯಾರ್ಥಿ ಆಗಿದ್ದು ಅವ್ನು ಬೇರೆ ಕಡೆಗೆ. ನೋಡಪ್ಪ ರವಿ ಹಿಂಗಾಗಿದೆ, ಏನು ಮಾಡಬೇಕು ಅಂತ ಹೇಳಿದೆ. ಅವ್ನು ಚಿಂತೆ ಮಾಡಬೇಡಿ ಸರ್, ನಂಬರ್ ಕೊಡಿ, ಫೋನ್ ನಂಬರು ಅಂದ. ಫೋನ್ ನಂಬರ್ ಕೊಟ್ಟರೆ ಆತ ಅರ್ಧ ಗಂಟೆಯಲ್ಲಿ ಆಂಬ್ಯುಲೆನ್ಸ್ ಕಳಿಸಿ ಆ ತಾಯಿನ ಕರೆಸ್ಕೊಂಡು ಒಳಗಾಗಿದ್ದ ಕೀವೆಲ್ಲ ತೆಗೆದು ಸ್ವಚ್ಛ ಮಾಡಿ ಟ್ರೀಟ್ಮೆಂಟ್ ಮಾಡಿ ನನಗೆ ಫೋನ್ ಮಾಡಿದ. ಏನು ಸರ್ ಇವರು ಇಷ್ಟೊಂದು ಕೇರ್ಲೆಸ್ ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟಿದ್ದರೆ ಗ್ಯಾಂಗ್ರೀನ್ ಆಗಿಬಿಡ್ಬೇಕು, ಕಾಲು ಕತ್ತರಿಸ್ಬಿಡ್ಬೇಕಾಗ್ತಿತ್ತು ಪರಿಸ್ಥಿತಿ, ಭಾಳ ಬೇಜವಾಬ್ದಾರಿ, ಕೇರ್ಲೆಸ್ ಅಂದ. ಇದೆ ಮಾರಾಯ, ಅವ್ರು ಕೇರ್ಲೆಸ್ ಅಲ್ಲಪ್ಪ, ಕೇರ್ಡ್ಲೆಸ್. ಯಾರೂ ಕಾಳಜಿ ಮಾಡಿಲ್ಲ ಅವ್ರ ಬಗ್ಗೆ. ಈ ಪರಿಸ್ಥಿತಿ ಇದೆ, ಮನೆಯಲ್ಲಿ ಊಟದ ಕಷ್ಟ ಇದೆ, ಏನು ಮಾಡೋದು ಇದೆಲ್ಲ ವಿಷಯ ಹೇಳಿದೆ. ನಾನು ಹೇಳ್ತೀನಿ ಸ್ನೇಹಿತರೆ, ನಿಜವಾಗ್ಲೂ ಇವತ್ತು ಕೂಡ ಪ್ರಪಂಚದಲ್ಲಿ ಸಹಾಯ ಬೇಕು ಅಂತ ಕೈ ಚಾಚಿದರೆ ಸಹಾಯ ಕೊಡೋರು 100 ಜನ ಇದ್ದಾರೆ. ನಾವು ಕೇಳಬೇಕಷ್ಟೇ. ಆಮೇಲೆ ಅವ್ನು ಕೇಳಿದ ರವಿಗೆ, ನೋಡಪ್ಪ ಏನೋ ಮಾಡೋಕ್ಕಾಗತ್ತಾ ಅಂತ. ಅವ್ನು ಹೇಳಿದ, ಒಂದು ಕೆಲಸ ಮಾಡಿ ಸರ್, ಹೆಣ್ಮಗಳು ಗಂಡ ಇದ್ದಾರಲ್ಲ ಅವರೇನೋ ಅಕೌಂಟೆಂಟ್ ಅಂತೆ, ಅವ್ರು ನಮ್ಮಲ್ಲಿ ಕೆಲಸಕ್ಕೆ ತೊಗೋಬೋದಾ ಅಂತ ಕೇಳ್ದೆ. ತೊಗೊಳಪ್ಪ, ಒಳ್ಳೆ ಮನುಷ್ಯ ಅಂತ ಹೇಳಿದೆ. ನಾನು ಜಾಸ್ತಿ ಕೊಡೋಲ್ಲ ಸರ್, ಒಂದು 7-8 ಸಾವಿರ ಕೊಡ್ಬೋದು ಸಂಬಳ ಅಂದ. ಕೊಡು, ಅಷ್ಟೇ ಕೊಡು, ಸಾಕು, ಸಂಸಾರಕ್ಕೆ ಒಳ್ಳೇದಾಗತ್ತೆ ಅಂದೆ. ನೋಡಿ ಅವ್ನು ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ಹೇಳ್ತಾನೆ, ಅವನ ಅಕೌಂಟೆಂಟ್ ಅಂತ ತೊಗೊಂಡ್ರೆ ನನಗೇನು ಗೊತ್ತಾ ಸರ್, ಅವ್ರ ಮೇಲೆ ಅವಲಂಬಿತ ಆದ ಎಲ್ಲರಿಗೂ ಮೆಡಿಕಲ್ ಫ್ರೀ ಇರುತ್ತೆ ನಮ್ಮಲ್ಲಿ, ಆ ಹೆಣ್ಮಳಿಗೆ ಪೂರ್ತಿ ಔಷಧಿ ಕೊಡ್ಬೋದು, ನಾನು ಕೊಡ್ತೀನಿ, ಫ್ರೀಯಾಗಿ ಕೊಡ್ಬೋದು, ಮಾಡಪ್ಪ ಅಂತ ಹೇಳಿದೆ. ಅಪ್ಪನ ಕೆಲಸ ಕೊಟ್ಟರು, ಆ ತಾಯಿಗೆಲ್ಲ ಟ್ರೀಟ್ಮೆಂಟ್ ಆಯಿತು, ಚೆನ್ನಾಗಾದರು. ನಂತರ ವಿಜಯಲಕ್ಷ್ಮಿ ಚೆಹರೆ ಬದಲಾಯಿತು, ದಿನಾ ಕಾಲೇಜಿಗೆ ಬರೋಕ್ಕೆ ಶುರು ಮಾಡಿದ್ಲು. ಆಕೆ BCom ಪರೀಕ್ಷೆನ ಉನ್ನತ ದರ್ಜೆಯಲ್ಲಿ ಪಾಸಾಗಿ ಲೈಫ್ ಇನ್ಶೂರೆನ್ಸ್ ಇಂಡಿಯಾ ಕಂಪನಿಯಲ್ಲಿ ದೊಡ್ಡ ಅಧಿಕಾರಿಯಾಗಿ ತುಂಬ ಸುಖವಾಗಿದ್ಲು. ಹೋದ ವರ್ಷ ಇಂದೋರಲ್ಲಿ ರಿಟೈರ್ ಆದಳು, ಅಲ್ಲೇ ಸೆಟ್ಲ್ ಆಗಿದ್ದಾಳೆ, ಈಗ ಸಿಕ್ಕಿರ್ತಾಳೆ. ನನಗೆ ಎಷ್ಟು ಸಂತೋಷ ಆಗುತ್ತೆ ನೆನೆಸ್ಕೊಂಡಾಗಂದಾಗ. ಆ ಮಗು ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಇರಲಿಲ್ಲಲ್ಲ ಯಾರಿಗೂ. ಮನೆಗೆ ಹೋದಾಗ ತಾನೇ ಗೊತ್ತಾಗೋದು. ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಬರಲಿಲ್ಲ ಅಂದರೆ ಕ್ಲಾಸಿಗೆ ಬೇಜವಾಬ್ದಾರಿ ಹುಡುಗ ಹುಡುಗಿ ಅಂತೀವಿ ನಾವು. ಆ ಮನೆ ಪರಿಸ್ಥಿತಿ ಏನಿದೆ ಅಂತ ಯಾರಿಗೆ ಗೊತ್ತು. ಇಂಟ್ರೆಸ್ಟಿಂಗ್ ಏನಾಯಿತು ಅಂದರೆ, ಮೇಷ್ಟ್ರು ಬದಲಾಗಿದ್ದರು. ಬೈತಾ ಇದ್ರಲ್ಲ, ಕ್ಲಾಸಿಗೆ ಬರಲಿಲ್ಲ ಹೊರಗೆ ಹಾಕಿ ಅಂತ. ಈಗ ಮೇಷ್ಟ್ರು ಏನು ಮಾಡ್ತಾರೆ ಗೊತ್ತಾ, ಯಾರಾದರೂ ಕ್ಲಾಸಿಗೆ ಬರದೇ ಇದ್ರು ಒಮ್ಮೆ ಬೈಯೋಲ್ಲ, ಕರೆದು ಏನೋ ತೊಂದರೆ ಇದೆಯಮ್ಮ ಅಂತ ಸಹಾಯ ಮಾಡ್ತಾರೆ. ಈಗ ಅವ್ರಿಗೆ ಅರ್ಥ ಆದದ್ದೇನು ಅಂದರೆ, ಶಿಕ್ಷಕರ ಜವಾಬ್ದಾರಿ ಇರೋದು ಪಾಠ ಮಾಡೋ ಪಠ್ಯಕ್ರಮದ ಮೇಲಲ್ಲ, ವಿದ್ಯಾರ್ಥಿಗಳಿಗೆ. ಪಾಠ ಮಾಡೋದು ಪಠ್ಯಕ್ರಮ ಅಲ್ಲ, ವಿದ್ಯಾರ್ಥಿಗಳಿಗೆ ಹೇಳಬೇಕು. ಒಂದು ಸಲ ವಿದ್ಯಾರ್ಥಿಯನ್ನು ಪ್ರೀತಿಯ ವ್ಯಕ್ತಿಯಾಗಿ ನಮ್ಮ ಮಗನಂತೆ ಅಥವಾ ಮಗಳಂತೆ ಗಮನಿಸಿ ಸಹಕಾರ ಕೊಟ್ಟರೆ ನಂಬಲಾರದಂಥ ಪರಿಣಾಮಗಳನ್ನು ಮಾಡುತ್ತೆ. ದಯವಿಟ್ಟು ನಾನು ಅದಕ್ಕೆ ಮೇಷ್ಟ್ರುಗಳಿಗೆಲ್ಲ ಕೈ ಮುಗಿದು ಬೇಡ್ಕೊಳ್ಳೋದು, ಸಿಲೆಬಸ್ ಮುಗಿಸೋದು ನಿಮ್ಮ ಧರ್ಮ ಅಲ್ಲಪ್ಪ, ಸಿಲೆಬಸ್ ಮುಗಿಸ್ತೀರಿ. ಆ ಮಕ್ಕಳನ್ನು ನೋಡಿ, ಮಕ್ಕಳಿಗೋಸ್ಕರ ಪಾಠ ಮಾಡು, ಟೆಕ್ಸ್ಟ್ ಬುಕ್ಕಿಗೋಸ್ಕರ ಅಲ್ಲ. ನೀವು ಕಲಿತಂಥ ವಿಷಯ, ನೀವು ಕಲಿಸಿದಂಥ ವಿಷಯ ಇದೆಯಲ್ಲ, ಪರೀಕ್ಷೆ ಅದು 6 ತಿಂಗಳಿಗೆ ಮರೆತು ಹೋಗುತ್ತೆ. ಆದರೆ ನೀವು ತೋರಿಸಿದಂಥ ಪ್ರೀತಿ ಆ ಮಗು ಇರೋ ತನಕ ಜೀವನದಲ್ಲಿ ನೆನಪಿರುತ್ತೆ. ಅದು ಮುಖ್ಯ. ದಯವಿಟ್ಟು ಅದನ್ನು ಕಾಪಾಡಿಕೊಳ್ಳಿ. ಹಾಗೆ ನೀವು ಪ್ರೀತಿಯಿಂದ ಮಾಡಿದಾಗ ನಿಮ್ಮ ಶಿಕ್ಷಕತ್ವಕ್ಕೆ ಒಂದು ವಿಶೇಷ ವ್ಯಾಖ್ಯಾನ ಬರ್ತದೆ.